ಹಲೋ ಎಲ್ಲರಿಗೂ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಆನ್ ಇವತ್ತು ನಾವು ಒಂದು ಮೋಜಿನ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು, ಖಂಡಿತ. ಇದು ವಿಜ್ಞಾನದ ಒಂದು ತುಂಬಾನೇ ಕುತೂಹಲಕಾರಿ ಟಾಪಿಕ್. ಅಲ್ವಾ? ಇವಾಗ ಒಮ್ಮೆ ಊಹೆ ಮಾಡ್ಕೊಳ್ಳೋಣ. ಒಂದು ಬೋಲ್ನಲ್ಲಿ ಸ್ವಲ್ಪ ಐರನ್ ನೇಲ್ಸ್ ಅಂದ್ರೆ ಕಬ್ಬಿಣದ ಮೊಳೆಗರು ಮತ್ತೆ ಆ, ಹಳದಿ ಬಣ್ಣದ ಸಲ್ಫರ್ ಪುಡಿ ಇದೆ ಅಂದ್ಕೊಳ್ಳಿ. ಇವೆರಡನ್ನ ಸುಮ್ಮನೆ ಕೈಯಿಂದ ಸೇರ್ಸಿದ್ರೆ ಅದು ಕೇವಲ ಒಂದು ಮಿಕ್ಸ್ಚರ್ ಆಗತ್ತೆ. ಕರೆಕ್ಟ್. ಸುಮ್ನೆ ಮಿಕ್ಸ್ ಮಾಡಿದ್ರೆ ಅದು ಬರೀ ಮಿಕ್ಸ್ಚರ್ ಅಷ್ಟೇ. ಆದ್ರೆ ಅದೇ ಬೌಲ್ನ ನಾವು ಬೆಂಕಿಯಲ್ಲಿ ಬಿಸಿ ಮಾಡಿದಾಗ ಅದು ಸಂಪೂರ್ಣವಾಗಿ ಬದಲಾಗಿ ಒಂದು ಹೊಸ ಕಂಪೌಂಡ್ ಆಗ್ಬಿಡುತ್ತೆ. ಸೊ ನಮ್ಮ ಇವತ್ತಿನ ಮಿಷನ್ ಏನಪ್ಪಾ ಅಂದ್ರೆ, ವಸ್ತುಗಳು ಒಟ್ಟಿಗೆ ಸೇರಿದಾಗ ಅದು ಕೇವಲ ಮಿಕ್ಸ್ಚರ್ ಆಗಿದೆಯಾ ಅಥವಾ ಹೊಸ ಕಂಪೌಂಡ್ ಆಗಿದೆಯಾ ಅಂತ ವಿಜ್ಞಾನಿಗಳು ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಈ ಮಿಕ್ಸ್ಚರ್ ಅನ್ನೋದು ಒಂಥರ ಸ್ನೇಹಿತರೆಲ್ಲ ಸೇರಿ ಮಾಡೋ ಒಂದು ಗ್ರೂಪ್ ಹ್ಯಾಂಗ್ಔಟ್ ಇದ್ದ ಹಾಗೆ. ಓ, ಗ್ರೂಪ್ ಹ್ಯಾಂಗ್ಔಟ್. ಹೌದು. ಇಲ್ಲಿ ವಸ್ತುಗಳು ಒಟ್ಟಿಗೆ ಇದ್ರೂ ಕೂಡ ತಮ್ಮ ಸ್ವಂತ ಗುಣಗಳನ್ನ ಅಂದ್ರೆ ಕ್ಯಾರೆಕ್ಟರ್ನ ಕಳ್ಕೊಳ್ಳಲ್ಲ. ಇದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅರ್ಥ ಆಯ್ತು. ಅಂದ್ರೆ ನಾವು ಮನೇಲಿ ಮಾಡೋ ಸಲಾಡ್ ತರ ಅಲ್ವಾ? ಅದರಲ್ಲಿ ಟೊಮ್ಯಾಟೊ, ಸೌತೆಕಾಯಿ ಎಲ್ಲ ಒಟ್ಟಿಗೆ ಇದ್ರೂ. ಹೌದು. ಬೇಕಾದ್ರೆ ಟೊಮ್ಯಾಟೊನ ಸುಲಭವಾಗಿ ಆಚೆ ತೆಗಿಬೋದು. ಸರಿಯಾಗಿ ಹೇಳಿದ್ರಿ. ಆದ್ರೆ ಕಾಂಪೌಂಡ್ ಅನ್ನೋದು ಹಾಗಲ್ಲ. ಖಂಡಿತ ಅಲ್ಲ. ಅದೊಂದು ಗಟ್ಟಿಯಾದ ಮ್ಯಾರೇಜ್ ಇದ್ದ ಹಾಗೆ. ಮ್ಯಾರೇಜ್? ವಾವ್, ಅಂದ್ರೆ ಬಿಡ್ಸೋಕಾಗಲ್ಲ ಅಂತನಾ? ಹೌದು. ಇಲ್ಲಿ ಆಟಮ್ಸ್ ಒಂದಕ್ಕೊಂದು ಸೇರಿಕೊಂಡು ಸಂಪೂರ್ಣವಾಗಿ ಹೊಸ ವಸ್ತುನೇ ಸೃಷ್ಟಿಯಾಗುತ್ತೆ. ಇದು ಕೆಮಿಕಲ್ ಚೇಂಜ್. ಓಕೆ, ಇದು ತುಂಬಾನೇ ಸೋಜಿಗವಾಗಿದೆ. ಯಾಕಂದ್ರೆ ನಾನು ಒಂದ್ ಕಡೆ ಓದಿದ್ದೆ, ಸ್ಫೋಟಗೊಳ್ಳುವ ಸೋಡಿಯಂ ಮತ್ತೆ ವಿಷಕಾರಿಯಾದ ಕ್ಲೋರಿನ್ ಗ್ಯಾಸ್ ಇದೆ ಅಲ್ವಾ? ಹೌದು. ಅವೆರಡು ತುಂಬಾನೇ ಅಪಾಯಕಾರಿ ವಸ್ತುಗಳು. ಅದೇ, ಇವೆರಡೂ ಸೇರಿದ್ರೆ ನಾವು ಫ್ರೈಸ್ ಮೇಲೆಲ್ಲ ಹಾಕೊಂಡು ತಿನ್ನುವ ಸೇಫ್ ಆದ ಸಾಲ್ಟ್ ಅಂದ್ರೆ ಉಪ್ಪು ಆಗತ್ತೆ ಅಂತ. ಇದು ನಿಜವಾಗ್ಲೂ ಮ್ಯಾಜಿಕ್ ತರ ಅನ್ಸುತ್ತೆ. ಮ್ಯಾಜಿಕ್ ಅಲ್ಲ, ಇದೇ ವಿಜ್ಞಾನ. ಕೆಮಿಕಲ್ ಚೇಂಜ್ನಲ್ಲಿ ವಸ್ತುಗಳು ಸಂಪೂರ್ಣವಾಗಿ ಬದಲಾಗುತ್ತೆ. ಹಾಗಾದ್ರೆ ಈ ವಿಜ್ಞಾನಿಗಳು ಇದನ್ನ ಲ್ಯಾಬ್ನಲ್ಲಿ ಹೇಗೆ ಪರೀಕ್ಷೆ ಮಾಡ್ತಾರೆ? ಕಣ್ಣಿಗೆ ನೋಡೋಕೆ ಎಲ್ಲವೂ ಒಂದೇ ತರಹ ಕಾಣಿಸ್ಬೋದಲ್ವಾ? ಅದಕ್ಕೆ ವಿಜ್ಞಾನಿಗಳು ಈ ವಸ್ತುಗಳ ಮೇಲೆ ಒಂದು ಸ್ಟ್ರೆಸ್ ಟೆಸ್ಟ್ ಮಾಡ್ತಾರೆ. ಸ್ಟ್ರೆಸ್ ಟೆಸ್ಟ್ ಅಂದ್ರೆ ಹೇಗೆ ಮಾಡ್ತಾರೆ? ಇವಾಗ ನಮ್ಮ ಮೊದಲ ಉದಾಹರಣೆ ಐರನ್ ಮತ್ತೆ ಸಲ್ಫರ್ ತಗೊಳ್ಳಿ. ಒಂದು ಮ್ಯಾಗ್ನೆಟ್ ತಂದಾಗ ಮಿಕ್ಸ್ಚರ್ನಲ್ಲಿರುವ ಐರನ್ ಸುಲಭವಾಗಿ ಅದಕ್ಕೆ ಅಂಟಿಕೊಳ್ಳುತ್ತೆ. ಹೌದು, ಯಾಕಂದ್ರೆ ಕಬ್ಬಿಣ ಕಾಂತಕ್ಕೆ ಅಂಟಿಕೊಳ್ಳುತ್ತೆ. ಕರೆಕ್ಟ್. ಆದ್ರೆ ಅದು ಬೆಂಕಿಯಲ್ಲಿ ಬಿಸಿಯಾಗಿ ಕಾಂಪೌಂಡ್ ಆಗಿದ್ದಾಗ ಆ ಮ್ಯಾಗ್ನೆಟ್ ಏನು ಮಾಡಕ್ ಸಾಧ್ಯನೇ ಇಲ್ಲ. ವೇಟ್, ನಿಜವಾಗ್ಲೂ? ಅಂದ್ರೆ ಅದರ ಮ್ಯಾಗ್ನೆಟಿಕ್ ಶಕ್ತಿ ಹೊರಟೋಗುತ್ತಾ? ಹೌದು, ಸಂಪೂರ್ಣವಾಗಿ ಕಳೆದು ಹೋಗುತ್ತೆ. ಇನ್ನು ಆಸಿಡ್ ಹಾಕಿದಾಗ ಕೂಡ ಮಿಕ್ಸ್ಚರ್ನಿಂದ ಪಾಪ್ ಅಂತ ಶಬ್ದ ಮಾಡುವ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಓಹೋ, ಪಾಪ್ ಶಬ್ದ ಬರುತ್ತಾ? ಆದ್ರೆ ಅದೇ ಆಸಿಡ್ನ ಕಾಂಪೌಂಡ್ಗೆ ಹಾಕಿದ್ರೆ ಕೊಳತ ಮೊಟ್ಟೆ ವಾಸನೆ ಬರುವ ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಬರುತ್ತೆ. ಇವು ಕೊಳತ ಮೊಟ್ಟೆ ವಾಸನೆ ಅಂದ್ರೆ ಟೆಸ್ಟ್ ಮಾಡಿದಾಗ ರಿಸಲ್ಟ್ಸ್ ಸಂಪೂರ್ಣ ಬೇರೆ ಬೇರೆ ಬರುತ್ತೆ ಅಂತಾಯ್ತು. ಸರಿ, ನನಗಿನ್ನೊಂದು ಡೌಟ್ ಇದೆ. ಖಂಡಿತ, ಕೇಳಿ. ಇವಾಗ ನಾವು ಸಲಾಡ್ ಮಾಡುವಾಗ ನಮಗಿಷ್ಟ ಬಂದಾಗೆ ಸ್ವಲ್ಪ ಕ್ಯಾರೆಟ್ ಜಾಸ್ತಿ, ಸ್ವಲ್ಪ ಟೊಮೆಟೊ ಕಮ್ಮಿ ಹಾಕ್ಬೋದು. ಅದೇ ತರಹ ಕಂಪೌಂಡ್ನ ರೆಸಿಪಿಯನ್ನ ನಾವು ಸ್ವಲ್ಪ ಬದಲಾಯಿಸಿದ್ರೆ ಏನಾಗುತ್ತೆ? ಆ ರೀತಿ ಮಾಡೋಕ್ ಚಾನ್ಸೇ ಇಲ್ಲ. ಕಂಪೌಂಡ್ನಲ್ಲಿ ಯಾವಾಗ್ಲೂ ಫಿಕ್ಸ್ಡ್ ಕಾಂಪೋಸಿಷನ್ ಇರಲೇಬೇಕು. ಫಿಕ್ಸ್ಡ್ ಕಾಂಪೋಸಿಷನ್ ಅಂದ್ರೆ ನಿಖರವಾದ ಅಳತೆ ಇರಬೇಕಲ್ವಾ? ಹೌದು. ಉದಾಹರಣೆಗೆ ನೀರು ಅಂದ್ರೆ H2O, 2 ಹೈಡ್ರೋಜನ್ ಮತ್ತೆ 1 ಆಕ್ಸಿಜನ್. ಓಕೆ, ಅದಕ್ಕೆ ಇನ್ನೊಂದು ಆಕ್ಸಿಜನ್ ಸೇರಿಸಿದ್ರೆ? ಅದಕ್ಕೆ ಇನ್ನೊಂದು ಆಕ್ಸಿಜನ್ ಸೇರಿಸಿ H2O2 ಮಾಡಿದ್ರೆ ಅದು ನೀರಾಗಿ ಉಳಿಯೋದಿಲ್ಲ. ಮತ್ತೇನಾಗುತ್ತೆ? ಅದು ಗಾಯಗಳನ್ನ ಸ್ವಚ್ಛ ಮಾಡುವ ಅಥವಾ ಕೂದ್ಲು ಬ್ಲೀಚ್ ಮಾಡುವ ಹೈಡ್ರೋಜನ್ ಪರಾಕ್ಸೈಡ್ ಆಗ್ಬಿಡುತ್ತೆ. ವಾವ್, ಅಂದ್ರೆ ಕೇವಲ ಒಂದು ಆಟಮ್ ಜಾಸ್ತಿ ಆದ್ರೂ ಇಡೀ ವಸ್ತುವಿನ ಗುಣನೇ ಬದಲಾಗ್ಬಿಡುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್. ಹೌದು, ಅದೇ ಕೆಮಿಕಲ್ ಬಾಂಡ್ಸ್ನ ಸ್ಪೆಷಾಲಿಟಿ. ಸರಿ, ಇವತ್ತಿನ ಚರ್ಚೆಯಿಂದ ನಮಗೆ ಸಾಕಷ್ಟು ವಿಷಯಗಳು ಕ್ಲಿಯರ್ ಆಯಿತು. ಒಂದೇ ರೀತಿಯ ಆಟಮ್ ಇದ್ರೆ ಅದು ಎಲಿಮೆಂಟ್. ಹೌದು, ನಿಖರವಾದ ರೆಸಿಪಿ ಇದ್ದು ರಾಸಾಯನಿಕವಾಗಿ ಸೇರಿದ್ರೆ ಕಂಪೌಂಡ್. ಮತ್ತೆ ಸುಲಭವಾಗಿ ಬೇರ್ಪಡಿಸುವಂತಹಿದ್ರೆ ಅದು ಮಿಕ್ಸ್ಚರ್. ಇವೆಲ್ಲ ಬರೀ ಲ್ಯಾಬ್ಗೆ ಮಾತ್ರ ಸೀಮಿತ ಅಲ್ಲ. ನಾವು ಕುಡಿಯುವ ನೀರನ್ನ ಶುದ್ಧ ಮಾಡೋಕೆ ಫಿಲ್ಟರ್ನಂತಹ ಫಿಸಿಕಲ್ ಮೆಥಡ್ಸ್ ಬಳಸ್ತೀವಿ. ಯಾಕೆಂದ್ರೆ ಅಲ್ಲಿ ಕೊಳೆ ಒಂದು ಮಿಕ್ಸ್ಚರ್ ಆಗಿರುತ್ತೆ. ಕರೆಕ್ಟ್. ಆದ್ರೆ ವಿಮಾನಗಳನ್ನ ಕಟ್ಟಲು ಬೇಕಾದ ಅಲ್ಯೂಮಿನಿಯಂ ಅನ್ನ ಮಣ್ಣಿನಿಂದ ತೆಗೆಯಲು ನಾವು ಕೆಮಿಕಲ್ ಮೆಥಡ್ಸ್ ಬಳಸ್ತೀವಿ. ನಿಖರವಾದ ಮಾತು. ಅದು ಕಂಪೌಂಡ್ ಆಗಿ ಲಾಕ್ ಆಗಿರುತ್ತೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆನ ಮುಗಿಸೋಣ. ನಮ್ಮ ಸುತ್ತ ಇರೋ ಗಾಳಿಯ ಬಗ್ಗೆ ಒಮ್ಮೆ ಗಮನಿಸೋಣ. ಗಾಳಿ. ನಾವು ಉಸಿರಾಡುವ ಗಾಳಿ ಕೇವಲ ಸುಲಭವಾಗಿ ಬೇರ್ಪಡಿಸಬಹುದಾದ ಗ್ಯಾಸಸ್ನ ಮಿಕ್ಸ್ಚರ್ ಆಗಿದೆಯಾ ಅಥವಾ ಅದರಲ್ಲಿ ಏನಾದರೂ ರಹಸ್ಯವಾದ ಕಂಪೌಂಡ್ ಅಡಗಿದೆಯಾ? ಇದರ ಬಗ್ಗೆ ಮುಂದಿನ ಬಾರಿ ಸಿಗುವವರೆಗೂ ಯೋಚಿಸ್ತಾ ಇರೋಣ.